ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಾ ಅಂತ ಅಂದ್ಕೊಂಡೀನಿ. ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ಇವತ್ತಿನ ರೆಸಿಪಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡೀನಿ. ಇದು ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕ ಕಡೆ ಫೇಮಸ್ದು, ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹೇಗಂತ. ಈಗ ಫಸ್ಟು ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಅದು ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆದಮೇಲೆ ಈಗ ಶೇಂಗಾ ಹಾಕ್ತೀನಿ. ಒಂದು ಬಟ್ಲಷ್ಟು ಅವು ನೋಡಿರಿ. ನಮಗೆ ಅಂದರೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೇಕು, ಇಲ್ಲಾಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಅದನ್ನು ಕರೆಕ್ಟಾಗಿ ಅಂದರೆ ಫ್ರೈ ಮಾಡ್ಕೋಬೇಕು ನಾವು ಎಲ್ಲ. ಅದಕ್ಕೆ ಅಂದರೆ ಒಗ್ಗರಣೆಗೆ ಹೆಂಗೆ ಮಾಡ್ತೀವಿ ಹಂಗೆ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಈಗ ನಾನು ತೆಗ್ದಿದ್ದೀನಿ, ಇದು ಫ್ರೈ ಆಗ್ಯಾವ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ, ಒಂದು 8ರಿಂದ 10 ಹಾಕ್ತೀನಿ. ಒಂದು ಸ್ವಲ್ಪ ಖಾರ ಜಾಸ್ತಿ ನಮ್ಮ ಕಡೆ ಊಟ ಮಾಡೋದು, ಅದಕ್ಕೆ ಒಂದು 8ರಿಂದ 10 ಮೆಣಸಿನ್ಕಾಯಿ ಇದು ಹುರ್ಕೋತೀನಿ, ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈಗ ಇದು ಪುದೀನ ನಮ್ಮ ಮನೆಯಲ್ಲೇ ಆಗಿದ್ದು ಬೆಳೆದಿದ್ದು, ಅದನ್ನು ಒಂದು ಸ್ವಲ್ಪ ತಂದಿದ್ದೆ, ಅದನ್ನು ಫ್ರೈ ಮಾಡ್ಕೋತೀನಿ. ಈಗ ಮೆಣಸಿನ್ಕಾಯಿನೂ ಫ್ರೈ ಆಗ್ಯಾವ, ಅದನ್ನು ತೆಕ್ಕೋತೀನಿ ನೋಡಿರಿ ಒಂದು ಪ್ಲೇಟ್ಗೆ. ಈಗ ಎಣ್ಣೆ ಅದರೊಳಗೇ ಒಂದು ಸ್ವಲ್ಪ ತೆಗೆದು, ಅಂದರೆ ಸ್ವಲ್ಪ ಜಾಸ್ತಿ ಆಗ್ತದೆ ಅದಕ್ಕೆ ತೆಗಿತೀನಿ. ತೆಗೆದಾದ್ಮೇಲೆ ಈಗ ಇದನ್ನು ಹಾಕಿದ್ದೆ, ಅಂದರೆ ಪುದೀನ ಹಾಕಿದ್ದೆ ನೋಡಿರಿ. ಇದನ್ನು ಫ್ರೈ ಮಾಡ್ಕೋಬೇಕು. ಇದ್ರ ಒಳಗೇ ಇನ್ನೊಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ತೀನಿ. ಅಂದರೆ ಎರಡು ಮಿಕ್ಸ್ ಇದ್ದರೆ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ ಅಂಥೇಳಿ, ಅದಕ್ಕೋಸ್ಕರ ಡಿಫ್ರೆಂಟ್ ಆಗಿರ್ತದೆ ಇದು ರೆಸಿಪಿ ಅಂತ ಹೇಳಿದ್ದು. ಈಗ ಇದು ಎರಡು ಸೇರಿಸಿ ನಾನು ಕಡ್ಡಿ ತೆಗೆದಿಲ್ಲ, ಏನು ತೆಗೆದಿಲ್ಲ ನೋಡಿ, ಹಂಗೆ ಹುರ್ಕೊತಿದ್ದೀನಿ. ಎರಡು ಮಿಕ್ಸ್ ಮಾಡೀನಿ. ಒಂದು ಸ್ವಲ್ಪ ಜಾಸ್ತಿ ಅಂದರೆ ಅದ್ರ ತೇವಾಂಶ ಇರಬಾರ್ದು, ಅಲ್ಲಿ ತನಕ ಹುರ್ಕೋಬೇಕು ನೋಡಿರಿ. ಒಂದು ಸ್ವಲ್ಪ ಅಂದರೆ ಪುದೀನ ಜಲ್ದಿ ಅದು ಫ್ರೈ ಆಗ್ತದೆ. ಮತ್ತು ಇದು ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಜಲ್ದಿ ಬೇಯೋಂಗಿಲ್ಲ, ಅದಕ್ಕೂ ಒಂದು ಸ್ವಲ್ಪ ಜಾಸ್ತಿನೇ ಇದಕ್ಕೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇವೆರಡನ್ನೂ ಫ್ರೈ ಆಗ್ಯಾವ, ಅದನ್ನು ಒಂದು ಪ್ಲೇಟಿಗೆ ತೆಕ್ಕೊಂಡಿನಿ. ಅದೊಂದು ಸ್ವಲ್ಪ ಆರಬೇಕು. ಅದಾದಮೇಲೆ ಈಗ ಮೆಣಸಿನ್ಕಾಯಿ ಕೊತ್ತಂಬರಿ ಎರಡನ್ನೂ ಮಿಕ್ಸಿ ಮಾಡ್ಕೋತೀನಿ. ಅದ್ರ ಜೊತೆಗೆ ಇನ್ನು ಮತ್ತು ಏನು ಹಾಕ್ಕೋತೀನಿ ನೋಡಿರಿ, ಗೊತ್ತಾಗ್ತದೆ ನಿಮಗೆ. ಈಗ ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಮಿಕ್ಸ್ ಅಂದರೆ ಹುರಿದಿದ್ದು ಹಾಕ್ಕೊಂಡಿನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಇನ್ನೊಂದು ಸ್ವಲ್ಪ ನೋಡಿ ಹಾಕ್ಕೋಬೇಕು. ಮತ್ತು ನಾನೊಂದು ಸ್ವಲ್ಪ